ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಈ ಬೇಸಿಗೆ ಬಿಸಿಲಿಗೆ ತಂಪಾಗಿ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಫಟ್ ಅಂತ ನೆನಪಾಗೋದೇನು ಅಂದರೆ ಜ್ಯೂಸ್ಗಳು. ಅದರಲ್ಲೂ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಅದು ಈಗ ಬೇಸಿಗೆಗೆ ಹೇರಳವಾಗಿ ಸಿಗೋವಂಥ ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣು. ತುಂಬ ರುಚಿಯಾಗಿರುತ್ತೆ. ಹಣ್ಣನ್ನು ಒಂದೇ ಥರ ತಿಂದು ಬೇಜಾರು ಅನ್ನಿಸ್ದಾಗ ಈ ರೀತಿ ರುಚಿಯಾಗಿ ಜ್ಯೂಸ್ಗಳನ್ನ ಮಾಡಿಕೊಂಡು ರಿಫ್ರೆಶಿಂಗ್ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ಈ ಡ್ರಿಂಕ್ನ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಕಲ್ಲಂಗಡಿ ಹಣ್ಣು ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದು ಸಣ್ಣ ಪೀಸ್ಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಅದೆಲ್ಲ ನೀಟಾಗಿ ಹಳ್ಕೊಂಡಿದೆ. ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಅಥವಾ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು, ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ, ಇಷ್ಟು ಪದಾರ್ಥಗಳನ್ನ ತೊಗೊಂಡ್ರೆ ಸಾಕು. ನಾನೀಗ ಒಂದು ಜ್ಯೂಸರ್ ಜಾರ್ ತೊಗೊಂಡು ಮೊದಲಿಗೆ ಕಲ್ಲಂಗಡಿ ಹಣ್ಣು ಪೀಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಈಗ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಲುವಾಗಿ 1 ಗ್ಲಾಸ್ ಜ್ಯೂಸ್ಗೆ ಒಂದು 4 ರಿಂದ 5 ಎಲೆ ಪುದೀನ ಸೊಪ್ಪು ಆಗೋ ಥರ ಹಾಕೋಬೇಕು. ನಾನಿಲ್ಲಿ ಒಂದು 10 ರಿಂದ 12 ಎಲೆ ಬರೋಷ್ಟು ಪುದೀನನ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಪುದೀನ ಸೊಪ್ಪು ಹಾಕೋಬಾರ್ದು, ಫ್ಲೇವರು ಚೇಂಜ್ ಆಗಿಬಿಡುತ್ತೆ. ಜೊತೆಗೆ ಇಲ್ಲಿಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಜೇನುತುಪ್ಪ ಅಥವಾ ಬೆಲ್ಲನ ಬಳಸ್ಕೋಬೋದು. ಜೊತೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಈಗ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ನಾನು ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಜ್ಯೂಸಿಗೆ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹೇಳಬೇಕಂದ್ರೆ ಸಬ್ಜಾ ಸೀಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ನಮ್ಮ ದೇಹದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹದ ಉಷ್ಣತೆನ ಕಡಿಮೆ ಮಾಡುತ್ತೆ. ಡಯಟ್ ಮಾಡೋರಿಗಂತೂ ಒಳ್ಳೆ ಹೆಲ್ದಿ ಸೀಡ್ಸ್ ಅಂತಲೇ ಹೇಳ್ಬೋದು ಇದು. ಇದ್ರ ಜೊತೆಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಲ್ಲಂಗಡಿ ಪೀಸ್ಗಳನ್ನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನಾವು ಹಾಕೋದ್ರಿಂದ ನಾವು ಜ್ಯೂಸ್ ಕುಡಿಬೇಕಾದ್ರೆ ಮಧ್ಯ ಮಧ್ಯ ಸಣ್ಣ ಸಣ್ಣದಾಗಿ ಹಣ್ಣುಗಳು ಬಾಯಿಗೆ ಸಿಗುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈಗ ಇದ್ರ ಜೊತೆಗೆ ನಾನು ನಿಂಬೆ ಹಣ್ಣಿನ ರಸನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಜ್ಯೂಸಿಗೆ 1 ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಜ್ಯೂಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರುಚಿಕರವಾದಂತಹ ಆರೋಗ್ಯಕರವಾಗಿರುವಂತಹ ಒಂದು ಹೆಲ್ದಿ ಡ್ರಿಂಕ್ ರೆಡಿ ಆಯಿತು. ಇದನ್ನು ಒಂದು ರಿಫ್ರೆಶಿಂಗ್ ಡ್ರಿಂಕ್ ಅಂತಲೂ ಹೇಳ್ಬೋದು. ಏಕೆಂದರೆ ಇದು ನಮ್ಮ ದೇಹನ ರಿಫ್ರೆಶ್ ಮಾಡುತ್ತೆ. ಪುದೀನ ಎಲ್ಲ ಹಾಕಿರೋದ್ರಿಂದ ಒಳ್ಳೆಯ ಆರೋಗ್ಯ ಕೂಡ ಕೊಡುತ್ತಿದ್ದು. ಅದರಲ್ಲೂ ಕಲ್ಲಂಗಡಿ ಹಣ್ಣಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು B6 ಇದೆ. ಆರೋಗ್ಯಕರವಾಗಿರುವಂಥ ಹಣ್ಣಿದು. ಸ್ವಲ್ಪನೂ ಕೊಲೆಸ್ಟ್ರಾಲ್ ಇಲ್ಲದೆ ಇರುವಂಥ ಹಣ್ಣು ಅಂತಲೇ ಹೇಳ್ಬೋದು. ಡಯಟ್ ಮಾಡೋರಿಗೆ ಒಳ್ಳೆ ಹೆಲ್ದಿ ಫ್ರೂಟ್ ಅಂತಲೂ ಹೇಳ್ಬೋದು ಇದನ್ನು, ಕಲ್ಲಂಗಡಿ ಹಣ್ಣು. ನೋಡಿ, ಇದು ಹಣ್ಣುಗಳ ಪೀಸು ಮತ್ತು ಸಬ್ಜಾ ಸೀಡ್ಸ್ ಎಲ್ಲ ಒಳಗಡೆ ಮಿಕ್ಸ್ ಆಗಿ ತುಂಬ ರುಚಿಕರವಾಗಿದೆ. ಅದರಲ್ಲೂ ಕಲ್ಲಂಗಡಿ ಹಣ್ಣು ಇಷ್ಟಪಡ್ದಿರೋರು ಯಾರು ಹೇಳಿ? ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ನಾವು ಈ ಜ್ಯೂಸಲ್ಲಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಏನಾದರೂ ಚೇಂಜಸ್ ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಮಿಕ್ಸ್ ಮಾಡ್ಕೋಬೋದು. ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲಾನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆಪ್ಷನಬಲ್ ಇದು. ಅವಶ್ಯಕತೆ ಇದ್ದರೆ ಐಸ್ ಕ್ಯೂಬ್ ಕೂಡ ಬಳಸ್ಕೋಬೋದು. ಈ ಬೇಸಿಗೆ ಬಿಸಿಲಿಗೆ ಐಸ್ ಕ್ಯೂಬ್ ಬಳಸ್ಕೊಂಡ್ರೆ ಸ್ವಲ್ಪ ಕೋಲ್ಡಾಗಿರುತ್ತೆ ಜ್ಯೂಸು ಕೂಡ. ನೋಡಿ, ಎಷ್ಟು ರುಚಿಕರವಾಗಿರುವಂತಹ ಜ್ಯೂಸು. ನೀವು ಮನೇಲಿ ಈ ರೀತಿ ಜ್ಯೂಸನ್ನ ಮಾಡಿಕೊಂಡು ಟೇಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಮ್ಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.